ಚಳಿಯಲ್ಲಿ ರಾತ್ರಿ ಸಮಯ ಜಿಪಣಿಕಾಗೆಯ ಅಡಿಗೆ. ಚಿಚುಕಾಗೆಗೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಆದ್ರೆ ಅವಳು ಏನ್ ಮಾಡಿದ್ರು ಅವಳು ಮಾತ್ರ ತಿನ್ಬೇಕು ಅಂತ ಆಸೆ ಪಡೋಳು. ಆದ್ರಿಂದಾನೇ ಅವಳು ಊರಲ್ಲಿ ಎಲ್ರು ನಿದ್ರೆ ಮಾಡಿದ್ಮೇಲೆ ರಾತ್ರಿ ಸಮಯ ಅವಳಿಗೆ ಇಷ್ಟವಾಗಿದ್ದನ್ನ ಅಡಿಗೆ ಮಾಡಿ ತಿಂತಾ ಇದ್ಲು. ನಿಜ ಹೇಳ್ಬೇಕಂದ್ರೆ ಅವಳ ಮಗ ಚಿನ್ನುಗೂ ಕೂಡ ಅವಳು ಏನ್ ಮಾಡಿದ್ರು ಕೊಡ್ತಾ ಇರ್ಲಿಲ್ಲ. ಅವಳಿಗೆ ಯಾವಾಗ್ಲೂ ಎಲ್ಲ ತಿನ್ಬೇಕು ಅನ್ನುವ ಆಸೆ ಇತ್ತು. ಒಂದಿನ ಚಿನ್ನುಕಾಗೆ ಹಾಗೂ ಚಿಚುಕಾಗೆ ಇಬ್ರು ಕೂಡ ಮನೇಲಿ ಕೂತ್ಕೊಂಡಿದ್ದಾಗ ಚಿನ್ನುಕಾಗೆಗೆ ಬೆಳಗ್ಗೆನೆ ಗಂಜಿ ಹಾಕಿ ಕೊಟ್ಲು ಚಿಚುಕಾಗೆ. ಚಿನ್ನುಕಾಗೆ ಬೇಜಾರಿಂದ ಅವನ ತಾಯಿನ ನೋಡ್ತಾ ಇದ್ದಾಗ ಚಿಚುಕಾಗೆ, ಚಿನ್ನು, ಈ ಆಹಾರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಣೋ, ಬೇಗನೆ ಜೀರ್ಣ ಆಗುತ್ತೆ. ಪಕ್ಕದ ಮನೆ ಬನ್ನನ ನೋಡು, ತಿಂದು ತಿಂದು ಹೇಗೆ ದಪ್ಪಾಗಿದ್ದಾನೆ ಅಂತ. ಅವನ ಥರ ನೀನು ಆಗ್ಬಾರ್ದಲ್ವಾ, ಅದಕ್ಕೆ ಈ ಆಹಾರನ ಕೊಟ್ಟಿದ್ದೀನಿ. ಆವಾಗ ಚಿನ್ನು ತುಂಬ ಬೇಜಾರಿಂದ, ಅಮ್ಮ, ಅದಕ್ಕೇಂತ ಹೇಳ್ಬಿಟ್ಟು ದಿನ ಈ ಅನ್ನ ನೀರು ಮಾತ್ರನ? ಇವತ್ತು ರಾತ್ರಿಗೆ ನನಗಂತೂ ನೂಡಲ್ಸ್ ಬೇಕು, ಮಾಡಿಕೊಡೋ. ಅದನ್ನು ಕೇಳಿದ ಚಿಚುಕಾಗೆ ಸ್ವಲ್ಪ ಕೋಪದಿಂದ, ಏನೋ ರಾತ್ರಿಗೆ ನೂಡಲ್ಸಾ? ನಿನಗೆ ಗೊತ್ತಿಲ್ವೇನೋ, ರಾತ್ರಿಯಲ್ಲಿ ಗ್ಯಾಸ್ ಸ್ಟವ್ ಓಪನ್ ಮಾಡಿದ್ರೆ ಅದರೊಳಗಡೆಯಿಂದ ಗ್ಯಾಸ್ ತೇವ ಹೊರಗಡೆ ಬರುತ್ತೆ ಅಂತೆ. ಆ ಗ್ಯಾಸ್ ತೇವ ಹೊರಗಡೆ ಬಂತು ಅಂದರೆ ಆಮೇಲೆ ಕೋಪದಿಂದ ನಮ್ಮಿಬ್ರನ್ನ ಕಚ್ಚಿ ತಿಂದ್ಬಿಡುತ್ತೆ ಕಣೋ. ಚಿನ್ನು ಭಯದಿಂದ, ಏನೋ ಗ್ಯಾಸ್ ತೇವ ಬೇರೆ ಇದೆಯಾ? ಹೌದು ಕಣೋ, ಅದಕ್ಕೆ ಅಲ್ವಾ ಅಮ್ಮ ರಾತ್ರಿ ಅಡುಗೆನೇ ಮಾಡೋದಿಲ್ಲ. ನಾನು ದೇವರಿಗೆ ಪೂಜೆ ಮಾಡಿ ನಿನಗೆ ಮಾತ್ರ ಮಿಗ್ಲಿರೋ ಅನ್ನನ ಕೊಟ್ಬಿಟ್ಟು ಯಾಕೆ ಬಂದು ಮಲಗಿ ನಿದ್ರೆ ಮಾಡ್ತಿದ್ದೀನಿ ಹೇಳು? ಅವಾಗ ನಿನಗೆ ಹಸುವಾಗಲ್ಲ ಅಮ್ಮ? ಹಸುವಾಗುತ್ತೆ ಕಣೋ, ಆದರೆ ನಂದು ತಾಯಿ ಮನಸ್ಸು. ಮಗ ಚೆನ್ನಾಗಿ ಊಟ ಮಾಡಿದ್ರೆ ಸಾಕು, ನಾನು ಹಸುವಿಂದ ಇದ್ರೂ ಪರವಾಗಿಲ್ಲ. ಹಾಗೆ ಅಂದ್ಕೊಂಡು ಮನಸ್ಸಲ್ಲಿ ಇವತ್ತು ರಾತ್ರಿಗೆ ಫ್ರೈಡ್ ರೈಸ್ ಮಾಡಿ ತಿನ್ನಬೇಕು. ಫ್ರೈಡ್ ರೈಸ್ ತಿಂದು ಸುಮಾರು ದಿನ ಬೇರೆ ಆಯಿತು. ಅಮ್ಮ, ನೀನು ನನಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾ ಇದೀಯಾ ಅಮ್ಮ? ಆ ದಿನ ರಾತ್ರಿ 9 ಗಂಟೆ ಸಮಯದಲ್ಲಿ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗೆನ ನಿದ್ರೆ ಮಾಡಿಸಿದ್ಲು. ಚಿನ್ನುಕಾಗೆ ಅವನ ತಾಯಿ ಮಾಡುವ ತ್ಯಾಗದ ಬಗ್ಗೆನೇ ಯೋಚನೆ ಮಾಡಿಕೊಂಡು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ದ. ಆವಾಗ ಚಿಚುಕಾಗೆ ಅಡುಗೆ ಮನೆಗೆ ಹೋಗಿ, ಚಿನ್ನು ನಿದ್ರೆ ಮಾಡ್ದ. ಇವತ್ತು ನನಗೆ ತುಂಬ ಇಷ್ಟವಾದ ಎಗ್ ಫ್ರೈಡ್ ರೈಸ್ನ ಮಾಡಿ ತಿನ್ನಲೇಬೇಕು. ಹಾಗಂತ ಹೇಳಿ ಪಕ್ಕದಲ್ಲಿದ್ದ ಅಲಮಾರಿನ ತೆರೆದು ನೋಡಿದ್ಲು. ಅದರಲ್ಲಿ ಒಂದು ದೊಡ್ಡ ಕುಟುಂಬಕ್ಕೆ ಏನೇನು ಬೇಕೋ ಎಲ್ಲ ಸಾಮಾನುಗಳು ಕೂಡ ಇತ್ತು. ಚಿಚು ಅವಳ ಮನಸ್ಸಲ್ಲಿ, ಇದೇ ನನ್ನ ಆಸ್ತಿ ಪಾಸ್ತಿ ಎಲ್ಲಾನು. ನನಗೇನೇನು ಬೇಕೋ ಎಲ್ಲಾನು ರಾತ್ರಿಯಲ್ಲೇ ನಾನು ಅಡುಗೆ ಮಾಡಿ ತಿನ್ನೋದು. ನನ್ನ ಮಗ ಚಿನ್ನುಗೂ ಕೂಡ ನಾನು ಅದನ್ನೆಲ್ಲ ಕೊಡಲ್ಲ. ಹಾಗಂತ ಅಂದ್ಕೊಂಡು ಅವಳು ಆ ದಿನ ರಾತ್ರಿ ಬಿಸಿ ಬಿಸಿಯಾಗಿ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ಲು. ಅದರ ವಾಸನೆ ಹೊರಗಡೆ ಹೋಗಬಾರ್ದು ಅಂತ ಕಿಟಕಿ ಎಲ್ಲಾನು ಮುಚ್ಚಿದ್ಲು. ಆಮೇಲೆ ಬಿಸಿ ಬಿಸಿ ಆ ಎಗ್ ಫ್ರೈಡ್ ರೈಸ್ನ ತಿಂದು, ಆಹಾ, ಏನು ಬೇಕಾದ್ರೆ ಹೇಳು, ನನ್ನ ಥರ ಯಾರಿಂದನೂ ಅಡುಗೆ ಮಾಡೋಕ್ಕಾಗಲ್ಲ. ಹೊರಗಡೆ 100 ರೂಪಾಯಿಗೆ ಈ ಎಗ್ ಫ್ರೈಡ್ ರೈಸ್ ತೊಗೊಂಡು ಬರ್ತಾ ಇದ್ದಾರೆ. ಅದೇನು ಚೆನ್ನಾಗಿದೆಯಾ? ಏನಿದ್ರು ನಾನು ಮಾಡೋ ಥರ ಮಾಡೋಕ್ಕಾಗುತ್ತಾ? ಹಾಗಂತ ಹೇಳಿ ಹೊಟ್ಟೆ ತುಂಬ ತಿಂದು ಆಮೇಲೆ ಏನೇ ಸಾಕ್ಷಿ ಇರಬಾರ್ದು ಅನ್ನೋದಕ್ಕೋಸ್ಕರ ಪಾತ್ರೆ ಎಲ್ಲಾನು ತೊಳೆದು ಸ್ವಲ್ಪ ಇರುವ ಆ ಎಗ್ ಫ್ರೈಡ್ ರೈಸ್ನ ಒಂದು ಕೋಪೆಯಲ್ಲಿ ಹಾಕಿ, ಇದೋ ನಾಳೆ ಚಿನ್ನುಗೆ ಕೊಡೋಣ, ದೇವರು ಕೊಟ್ಟ ಪ್ರಸಾದ ಅಂತ ಹೇಳಿದ್ರೆ ಅದನ್ನು ನಂಬ್ತಾನೆ ಅವನು. ನನ್ನ ಮಗ ಅಲ್ವಾ, ಅವನಿಗೋಸ್ಕರ ಸ್ವಲ್ಪ ಕೊಡ್ತೀನಿ ಹಾಗಂತ ಹೇಳಿದ್ಲು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಚೋಟು ಹಾಗೂ ಟೋನಿ ಇಬ್ರು ಕೂಡ ಬಸ್ ಸ್ಟ್ಯಾಂಡಲ್ಲಿ ಇದ್ರು. ಅವರ ಲಾಸ್ಟ್ ಬಸ್ ಮಿಸ್ ಆಯ್ತು. ಆದ್ರಿಂದ ಅವರಿಬ್ರು ಕೂಡ ಚಿಚುಕಾಗೆ ಮನೆಗೆ ಬಂದು, ಚಿಚು, ನಮ್ಮ ಲಾಸ್ಟ್ ಬಸ್ ಮಿಸ್ ಆಯ್ತು, ನಾವು ಇವತ್ತೊಂದಿನ ಇಲ್ಲೇ ಇರ್ತೀವಿ. ಅರೆ ಹೌದಾ, ಅದಕ್ಕೇನಂತೆ ಟೋನಿ, ಬಾ ಒಳಗಡೆ ಹೋಗೋಣ. ಆವಾಗ ಚಿಚು, ಇವತ್ತು ರಾತ್ರಿ ಮಸಾಲೆ ದೋಸೆ ಮಾಡಿ ತಿನ್ಬೇಕು ಅಂತ ಅಂದ್ಕೊಂಡಿದ್ದೆ. ಇವರಿಬ್ರು ಬಂದಿದ್ರಿಂದ ಅದನ್ನು ಹಾಳಾಯ್ತು. ಏನ್ ಚಿಚು, ಮುಖಾನೇ ಸರಿಯಿಲ್ಲ, ನಾವು ಬಂದಿದ್ರಲ್ಲಿ ನಿನಗೆ ಇಷ್ಟನೇ ಇಲ್ವಾ? ಅಯ್ಯೋ ಹಾಗೆಲ್ಲ ಏನಿಲ್ಲ, ನೀವು ಬಂದಿದ್ರಲ್ಲಿ ನನಗೆ ಸಂತೋಷನೇ. ಬನ್ನಿ ಮೊದಲು ಮನೆಯೊಳಗಡೆ ಹೋಗೋಣ. ಚಿಚು, ತುಂಬ ಹಸುವಾಗ್ತಾ ಇದೆ, ಸ್ಪೆಷಲಾಗಿ ಏನಾದರೂ ಸ್ವಲ್ಪ ಮಾಡಿಕೊಡ್ತೀಯಾ? ಸ್ಪೆಷಲ್ಲಾ? ಅಯ್ಯೋ ಟೋನಿ, ಅದಕ್ಕೆ ಸ್ಟವ್ ಇರಬೇಕಲ್ವಾ? ಇವತ್ತೇ ಗ್ಯಾಸ್ ಖಾಲಿ ಆಯಿತು. ಅದಕ್ಕೆ ನಾನು ಚಿನ್ನು ಇಬ್ರು ಕೂಡ ಕ್ಯಾರೆಟ್ ತಿಂದು ಮಲ್ಗೋಣ ಅಂತ ಇದ್ದೀವಿ. ನಿನಗೂ ಕೂಡ ಕ್ಯಾರೆಟ್ ಕಟ್ ಮಾಡಿ ಇಡ್ತೀನಿ. ಏನು ಕ್ಯಾರೆಟಾ? ಅದನ್ನ ತಿಂದು ಮಲಗ್ತೀರಾ ನೀವಿಬ್ರು? ಏನು ಮಾಡೋದು, ಹೊಟ್ಟೆ ಹಸುವಾಗುತ್ತೆ ಅಲ್ವಾ? ಗ್ಯಾಸ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸರಿ ಬನ್ನಿ, ಕ್ಯಾರೆಟ್ ಕಟ್ ಮಾಡಿ ಇಟ್ಟಿರ್ತೀನಿ, ಇಬ್ರು ಬಂದು ತಿನ್ನಿ. ಆ ದಿನ ರಾತ್ರಿ 9 ಗಂಟೆಯ ಸಮಯ. ಆವಾಗ ಟುನಿ ಹಾಗೂ ಚೋಟು ಇಬ್ರು ಕೂಡ ಹಾಲಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ರು. ಚಿಚುಕಾಗೆಗೆ ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಆಯ್ತು. ಹೊರಗಡೆ ನೋಡಿದ್ರೆ ಚಳಿ, ಆದ್ರೆ ಬೇರೆ ದಾರಿ ಇಲ್ಲದೆ ಅವಳು ಆ ಸಮಯದಲ್ಲಿ ಎಚ್ಚರವಾದ್ಲು. ಇವತ್ತು ಹೇಗಾದ್ರೂ ಮಾಡಿ ಅಡಿಗೆ ಮಾಡಿ ಊಟ ಮಾಡ್ಲೇಬೇಕು. ಆದ್ರೆ ಅಡಿಗೆ ಮನೆಯಲ್ಲಿ ಮಾಡಿದ್ರೆ ವಾಸನೆ ಬರುತ್ತೆ. ಆದ್ರಿಂದ ಹೊರಗಡೆ ಹೋಗಿ ಸ್ಟವ್ ಇಟ್ಟು ಅಡಿಗೆ ಮಾಡಿ ಚೆನ್ನಾಗಿ ತಿಂದ್ಬಿಟ್ಟು ಬಂದ್ಬಿಡ್ತೇನೆ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅವಳಿಗೆ ಅಡಿಗೆ ಮಾಡಕ್ಕೆ ಏನೇನ್ ಬೇಕೋ ಎಲ್ಲಾನು ತಗೊಂಡು
ಮನೆ ಹಿಂದ್ಗಡೆ ಇರುವ ಖಾಲಿ ಜಾಗಕ್ಕೆ ಹೋದ್ಲು. ಚಳಿ ಜಾಸ್ತಿ ಇತ್ತು, ಕತ್ಲಾಗೇನೋ ಇತ್ತು, ಆದ್ರೆ ಅದ್ರ ಬಗ್ಗೆ ಎಲ್ಲ ಅವಳು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಚಳಿ ಜಾಸ್ತಿ ಇದೆ, ಬೇಗ ನೂಡಲ್ಸ್ ಮಾಡಿ ತಿಂದು ಮನೆಯೊಳಗಡೆ ಹೋಗಿ ಮಲ್ಗಿ ನಿದ್ರೆ ಮಾಡ್ಬಿಡ್ಬೇಕು ಹಾಗಂತ ಅಂದ್ಕೊಂಡು ಅವಳು ಬೇಗ ಬೇಗ ನೂಡಲ್ಸ್ನ ಮಾಡಕ್ಕೆ ರೆಡಿ ಮಾಡಿದ್ಲು. ಆವಾಗ ಬೇಗ ಬೆಂದ್ರೆ ಚೆನ್ನಾಗಿರುತ್ತೆ, ಚಳಿ ಬೇರೆ ಜಾಸ್ತಿ ಆಗ್ತಾ ಇದೆ. ಈ ಚಳಿಗೆ ಈ ಬಿಸಿ ಬಿಸಿ ನೂಡಲ್ಸ್ ತಿನ್ನುವಾಗ ನಿಜವಾಗ್ಲು ಸ್ವರ್ಗ ನೋಡಿದ ಹಾಗೇನೆ ಇರುತ್ತೆ ಹಾಗಂತ ಅಂದ್ಕೊಂಡು ಚಿಚುಕಾಗೆ ನೂಡಲ್ಸ್ನ ಮಾಡಿ ಆ ಚಳಿಯಲ್ಲಿ ಬಿಸಿ ಬಿಸಿ ನೂಡಲ್ಸ್ನ ಅವಳೊಬ್ಳೆ ತಿನ್ನಕ್ಕೆ ಶುರು ಮಾಡಿದ್ಲು. ಅಪ್ಪ, ಚಳಿನೂ ಆಗ್ತಾ ಇದೆ, ಈ ನೂಡಲ್ಸ್ ಬಿಸಿ ಬಿಸಿನೂ ಇದೆ. ಉಫುಫು ಅಂತ ಏನನ್ನು ಹೇಳೋದೋ ಅರ್ಥ ಆಗ್ತಾ ಇಲ್ಲ. ಏನೋ ಈ ಚಳಿಯಲ್ಲಿ ಬಿಸಿ ಬಿಸಿ ನೂಡಲ್ಸ್ ತಿನ್ನೋದು ಕೂಡ ಒಳ್ಳೆ ಕಾಂಬಿನೇಷನ್ ಥರಾನೇ ಇದೆ ಹಾಗಂತ ಅಂದ್ಕೊಂಡು ಅವಳು ಬಿಸಿ ಬಿಸಿ ನೂಡಲ್ಸ್ ತಿಂದು ಆಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಏನು ಗೊತ್ತಿಲ್ಲದೆ ಇರುವ ಹಾಗೆ ಬಂದು ಮಲಗದ್ಲು. ಮರುದಿನ ಬೆಳಗ್ಗೆ, ಚಿಚು, ನೆನ್ನೆ ರಾತ್ರಿ ಹೊರಗಡೆ ಪಾತ್ರೆ ಶಬ್ದ ಕೇಳಿಸ್ತಾ ಇತ್ತೋ? ಕಳ್ರು ಬಂದಿರ್ಬೋದಾ? ಕಳ್ರು ಇಲ್ಲ, ಏನೂ ಇಲ್ಲ, ಅದು ಬೆಕ್ಕು ಇರ್ಬೋದು. ಬೆಕ್ಕು ಬಂದು ಪಾತ್ರೆನ ತಳ್ಳಿರ್ಬೋದು, ಆ ಶಬ್ದನೇ ಕೇಳಿರುತ್ತೆ ನಿನಗೆ. ಹೀಗೆ ಕೆಲವು ದಿನಗಳ ನಂತರ ಒಂದಿನ ಚೋಟು ಹಾಗೂ ಟೋನಿ ಇಬ್ರು ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. ಆದ್ರಿಂದ ಒಂದಿನ ಅವರ ಮಕ್ಕಳನ್ನ ಚಿಚುಕಾಗಿಯ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಕೇಳಕ್ಕೆ ಬಂದ್ರು. ಚಿಚು, 1-2 ದಿನ ಮಕ್ಳು ಇಲ್ಲೇ ಇರ್ಲಿ, ಹಣ ಕೊಡ್ತೀನಿ, ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕು ಹಾಗಂತ ಚಿಚುಕಾಗಿಗೆ ಹಣ ಕೊಟ್ಟಾಗ ಚಿಚು ಸಂತೋಷದಿಂದ, ಅರೇ ಹಣ ಯಾಕೆ ಟೋನಿ, ಅದೆಲ್ಲ ಬೇಡ ಬಿಡೋ ಹಾಗಂತ ಹೇಳಿದ್ಲೇ ಹೊರತು ಹಣ ತಗೊಂಡು, ನಾನ್ ನೋಡ್ಕೊಳ್ತೀನಿ, ನೀವಿಬ್ರು ಚಿಂತೆ ಇಲ್ದೆ ಹೋಗ್ಬಿಟ್ ಬನ್ನಿ. ಆವಾಗ ಚೋಟು ಹಾಗೂ ಟೋನಿ ಇಬ್ರು ಪಟ್ನಕ್ಕೆ ಹೋದ್ರು. ಆ ದಿನ ರಾತ್ರಿ ಬನ್ನು ಚಿನ್ನು ಹತ್ರ, ಚಿನ್ನು, ಇವತ್ ರಾತ್ರಿಗೆ ಏನೋ ಮಾಡ್ತಾ ಇದ್ದಾರೆ ನಿಮ್ಮಮ್ಮ. ನನ್ನ ಹಸು ತೀರ್ಲಿಲ್ಲ ಅಂದ್ರೆ ರಾತ್ರಿಗೆ ನನಗೆ ನಿದ್ರೆ ಬರಲ್ಲ. ಬನ್ನು, ಇವತ್ ರಾತ್ರಿಗೆ ನಮ್ಮಮ್ಮ ಅಡಿಗೆ ಮಾಡಲ್ಲ. ನಿನಗೆ ಗೊತ್ತಿಲ್ವಾ, ರಾತ್ರಿ ಗ್ಯಾಸ್ ದೆವ್ವ ಬರುತ್ತೆ ಗ್ಯಾಸ್ ಆನ್ ಮಾಡಿದ್ರೆ, ಅದಕ್ಕೆ ನಾವು ರಾತ್ರಿಯಲ್ಲಿ ಅಡಿಗೆನೇ ಮಾಡಲ್ಲ. ಏನೋ ರಾತ್ರಿ ಗ್ಯಾಸಲ್ಲಿ ಅಡಿಗೆ ಮಾಡಿದ್ರೆ ಗ್ಯಾಸ್ ದೆವ್ವ ಬರುತ್ತಾ? ಯಾರೋ ಹೇಳಿದೋ ನಿಮ್ಮಮ್ಮ ನಿನಗೆ ಊಟ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾರಾ? ನಿಮ್ಮಮ್ಮ ಕಿಚನಲ್ಲಿ ಏನೋ ಮುಚ್ಚುಮರೆ ಮಾಡ್ತಾ ಇದ್ದಾರೆ. ನನಗೂ ಡೌಟ್ ಇದೆ ಕಣೋ, ಯಾವತ್ತಾದ್ರೂ ಒಂದಿನ ನಿಮ್ಮಮ್ಮ ಏನ್ ಮಾಡ್ತಾ ಇದ್ದಾರೋ ಅದನ್ನ ನಾನು ಕಂಡು ಹಿಡಿತೀನಿ. ಅರೆ, ಇಬ್ರು ಬಾಯಿ ಮುಚ್ಕೊಂಡು ನಿದ್ದೆ ಮಾಡ್ರೋ, ಇಲ್ಲಾಂದ್ರೆ ಅತ್ತೆ ಬೇರೆ ಬಂದ್ಬಿಡ್ತಾರೆ ಹಾಗಂತ ಹೇಳಿ ಮಕ್ಳೆಲ್ರೂ ಕೂಡ ಮಲಗಿ ನಿದ್ರೆ ಮಾಡಿದ್ರು. ಆ ದಿನ ರಾತ್ರಿ ಸರಿಯಾಗಿ 12 ಗಂಟೆಯ ಸಮಯ. ಚಿಚುಕಾಗಿಗೆ ಹಸು ತಡ್ಕೊಳಕ್ಕಾಗದೆ ಅವಳು ಅಡಿಗೆ ಮನೆಗೆ ಹೋದ್ಲು. ಈ ದಿನ ಚಿಚುಕಾಗಿಯ ಪ್ಲಾನ್ ಬಿಸಿ ಬಿಸಿ ಸೇಮಿಯಾ ಪಾಯಸ ಮಾಡಿಕೊಡ್ಬೇಕು ಅನ್ನೋದು. ಆದ್ರಿಂದ ಚಿಚುಕಾಗೆ ಅಲ್ಲಿರುವ ಸೇಮಿಯಾ, ಗೋಡಂಬಿ, ತುಪ್ಪ ಎಲ್ಲಾನು ನೋಡಿ, ಇವತ್ತು ಬಿಸಿ ಬಿಸಿ ಸೇಮಿಯಾ ಪಾಯಸ ಮಾಡಿ ಕುಡಿಬೇಕು. ಈ ಚಳಿಗೆ ಬಿಸಿ ಬಿಸಿಯಾಗಿ ಕುಡಿದ್ರೆ ಸ್ವರ್ಗನ ನೋಡ್ದ ಹಾಗೇನೆ ಇರುತ್ತೆ. ಆದ್ರೆ ಇಲ್ಲಿ ಮಾಡಿದ್ರೆ ವಾಸನೆ ಬರುತ್ತೆ. ಆವತ್ತು ತರ ನನ್ನ ಮನೆ ಹಿಂದ್ಗಡೆ ಹೋಗಿನೇ ಮಾಡ್ಕೊಂಡು ಕುಡಿತೀನಿ ಹಾಗಂತ ಅಂದ್ಕೊಂಡು ಪಾಯಸ ಮಾಡಕ್ಕೆ ಏನೇನ್ ಬೇಕೋ ಎಲ್ಲ ವಸ್ತುಗಳನ್ನ ತಗೊಂಡು ಚಿಚುಕಾಗೆ ಮನೆ ಹೊರಗಡೆ ಬಂದ್ಲು. ಅವಾಗ ಚಿಚು ಅವಳ ಮನ್ಸಲ್ಲಿ, ಬೇಗ ಪಾಯಸ ಮಾಡ್ಬೇಕು, 10 ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ. 10 ಯಾಕೆ, ರೇಟ್ ಜಾಸ್ತಿ ಅಲ್ವಾ, 6 ಹಾಕ್ತೀನಿ. ಆಮೇಲೆ ಕಿಸ್ಮಿಸ್ ಹಾಕ್ಬೇಕು, ಎಲ್ಲಾನು ಬೇಯ್ಬೇಕು ಹಾಗಂತ ಅನ್ಕೊಂಡು ಪಾತ್ರೆಯಲ್ಲಿ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ, ಕಿಸ್ಮಿಸ್ ಹಾಕಿ ಹುರಿತಾ ಇದ್ಲು. ಆವಾಗ ಅದರ ವಾಸನೆ ಗಾಳಿಯ ಮೂಲಕ ಮನೆಯೊಳಗಡೆ ಹೋಯ್ತು. ಮನೆಯಲ್ಲಿ ಬನ್ನುಗಿಳಿ ನಿದ್ರೆ ಮಾಡ್ತಾ ಇದ್ದಾಗ ಅವನ್ ಮೂಗಿಗೆ ಆ ವಾಸನೆ ಹೋದಾಗ, ಆಹಾ ಅಂತೇಳ್ಬಿಟ್ಟು ಅವನು ತಕ್ಷಣ ಕಣ್ಬಿಟ್ಟು ನೋಡ್ದ. ಆಹಾ, ಗೋಡಂಬಿ, ಕಿಸ್ಮಿಸು, ತುಪ್ಪ ಹುರಿತಾ ಇದೆ ಆಗದ ಅಂದ್ಕೊಂಡು ಎದ್ದು ಕೂತ್ಕೊಂಡ. ಅವನು ಚಿನ್ನು ಹಾಗೂ ಬುಜ್ಜಿನ ಎಬ್ಬಿಸ್ದ. ಚಿನ್ನು, ಬುಜ್ಜಿ ಎದ್ದೇಳ್ರೋ, ಗೋಡಂಬಿ ಗೋಡಂಬಿ ಹಾಗಂತ ಎಬ್ಬಿಸ್ದಾಗ, ಏನೋ ರಾತ್ರಿಯಲ್ಲಿ ದೆವ್ವ ಬಂತ, ಗ್ಯಾಸ್ ದೆವ್ವ ಇಲ್ಲ, ಏನೂ ಇಲ್ಲ. ಗೋಡಂಬಿ ಕಿಸ್ಮಿಸ್ನ ಯಾರೋ ತುಪ್ಪದಲ್ಲಿ ಹಾಕಿ ಹುರಿತಾ ಇದ್ದಾರೆ. ನನಗ್ಯಾಕೋ ಒಂದ್ ವೇಳೆ ಆ ದೆವ್ವನೇ ಬಂದು ನಿಮ್ಮ ಅಡಿಗೆ ಮನೆಯಲ್ಲಿ ಪಾಯಸ ಮಾಡ್ತಿದ್ಯೋ ಅಂತ ಅನಿಸ್ತಾ ಇದೆ. ಬನ್ನಿ ಹೋಗಿ ನೋಡೋಣ. ಆದ್ರೆ ಅಡಿಗೆ ಮನೆಯಲ್ಲಿ ಲೈಟ್ ಉರಿತಾ ಇಲ್ವಲ್ಲ, ಹಾಗಿರುವಾಗ ಅಡಿಗೆ ಮನೆಯಲ್ಲಿ ಯಾರಿರ್ತಾರೆ? ಅಡಿಗೆ ಮನೆಯಿಂದ ವಾಸನೆ ಬರ್ತಾ ಇಲ್ಲ, ಮನೆ ಹಿಂದ್ಗಡೆಯಿಂದ ಹಾಗಂತ ಹೇಳಿ ಮಕ್ಕಳು 3 ಜನ ಕೂಡ ಮನೆ ಹಿಂದ್ಗಡೆ ಹೋದ್ರು. ಮಕ್ಕಳು ಬರೋದನ್ನ ಚಿಚುಕಾಗಿ ಗಮನಿಸ್ಲೇ ಇಲ್ಲ. ಅವಳವಳ ಪಾಡಿಗೆ ಸೇಮಿಯಾ ಪಾಯಸ ಮಾಡೋದ್ರಲ್ಲಿ ಮುಳುಗೋಗಿದ್ಲು. ಆವಾಗ ಚಿಚುಕಾಗೆ, ಇನ್ನು 10 ನಿಮಿಷದಲ್ಲಿ ಪಾಯಸ ತಯಾರಾಗುತ್ತೆ, ಬೇಗ ಕುಡ್ದು ಮನೆಯೊಳಗಡೆ ಹೋಗಿ ಮಲಗಿ ನಿದ್ರೆ ಮಾಡ್ಬೇಕು, ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಸಡನ್ ಆಗಿ, ಆಂಟಿ, ಏನೋ ರಾತ್ರಿ ಸಮಯ ಸಪ್ರೇಟ್ ಆಗಿ ಪಾಯಸ ಪಾರ್ಟಿನಾ? ನಮಗೂ ಇನ್ವಿಟೇಷನ್ ಕೊಟ್ಟಿದ್ದಿದ್ರೆ ನಾವು ಕೂಡ ಬರ್ತಾ ಇದ್ವಿ ಅಲ್ವಾ? ಚಿಚು ಹಿಂದೆ ತಿರುಗಿ ನೋಡಿ, ಏನ್ರೋ ನೀವು ಈ ಸಮಯದಲ್ಲಿ ನಿದ್ರೆ ಮಾಡದೆ ಇಲ್ಲಿ ಯಾಕೋ ಬಂದಿದ್ದೀರಾ?
ಅಮ್ಮ, ಏನಮ್ಮ, ನಾವೆಲ್ಲ ನಿದ್ರೆ ಮಾಡಿದ್ಮೇಲೆ ನೀನ್ ಮಾತ್ರ ಪಾಯಸ ಮಾಡಿ ಕುಡಿಬೇಕು ಅಂತ ಅನ್ಕೊಂಡಿದ್ಯಾ? ಇದು ನೀನ್ ಮಾಡೋ ಮೋಸ ಅಂತ ನಿನಗೆ ಗೊತ್ತಿಲ್ವಾ? ಅಯ್ಯೋ ಇಲ್ಲ ಕಣ ಬಂಗಾರ, ನಿಮಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರನೇ ನಿಮಗೋಸ್ಕರನೇ ಪಾಯಸನ ಮಾಡ್ತಾ ಇದ್ದೀನಿ ನಾನು. ಅರೆ ಹೌದಾ, ಸೂಪರ್ ಆಂಟಿ, ತುಂಬಾ ಥ್ಯಾಂಕ್ಸ್ ಆಂಟಿ. ಆವಾಗ ಬನ್ನು ಚಿಚು ಹತ್ರ, ಏನಾಂಟಿ ಇದು, ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಆರೆ ಗೋಡಂಬಿನ ಹಾಕಿದ್ದೀರಾ? ಇದೆಲ್ಲ ನಮ್ಗೆ ಸಾಕಾಗುತ್ತಾ? ಗೋಡಂಬಿ ಸೇಮ್ಯಾ ಎಲ್ಲ ಇಟ್ಕೊಂಡಿದ್ದೀರಾ, ಬೇಗ ಎಲ್ಲನೂ ಹಾಕಿ. ಅದನ್ನ ಕೇಳಿ ಚಿಚುಕಾಗೆ ಭಯದಿಂದ, ಏನು ಎಲ್ಲನೂ ಹಾಕ್ಬೇಕಾ? ಯಾಕೆ? ಈ ಸೇಮ್ಯಾ ತುಂಬಾ ಘಾಟಾಗಿರುತ್ತೆ, ಇದು ಸ್ವಲ್ಪ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ಅರೇ ಏನಾಂಟಿ, ನಮ್ಮಮ್ಮ ಹಣ ಕೊಟ್ರು ತಾನೆ, ಈ ಸೇಮ್ಯಾ ಎಲ್ಲಾನು ಹಾಕಿ, ಆವಾಗ್ಲೇ ನಮ್ಮೆಲ್ರಿಗೂ ಸಾಕಾಗೋದು. ಹಾಗಂತ ಹೇಳಿ ಬನ್ನು ಚಿಚು ಹೇಳಿದ್ರು ಕೇಳದೆ, ಬೇಡ ಬನ್ನು, ಹಾಕ್ಬೇಡುವೋ, ಎಲ್ಲಾನು ಹಾಕ್ಬೇಡುವೋ ಹಾಗಂತ ಹೇಳಿದ್ರು ಕೂಡ ಅವನು ಎಲ್ಲ ಸೇಮ್ಯಾನು ಆ ಪಾತ್ರೆಯಲ್ಲಿ ಹಾಕ್ತ. ಆವಾಗ ಚಿಚುಕಾಗಿ ಅಳುತ್ತಾ, ಅಯ್ಯೋ ನನ್ ಸೇಮ್ಯಾ, 1 ತಿಂಗಳಿಗೆ ಬರ್ಬೇಕಾಗಿರೋ ಸೇಮ್ಯಾ ಒಂದೇ ದಿನದಲ್ಲಿ ಖಾಲಿ. ಅಯ್ಯೋ ದೇವ್ರೆ, ಯಾಕಪ್ಪ ಇಷ್ಟು ಕಷ್ಟ ನನಗೆ. ಅರೆ ಏನಮ್ಮ ನೀನು, ಇವಾಗ್ಲೇ ಪಾಯಸ ಚೆನ್ನಾಗಿರೋದು. ಸರಿ, ಆ ಗೋಡಂಬಿ ಡಬ್ಬಿ ಎಲ್ಲಿದೆ? ಆ ಗೋಡಂಬಿ ಡಬ್ಬಿನ ಅದೆಲ್ಲ ಏನೂ ಇಲ್ಲ ಕಣೋ. ಆವಾಗ ಬನ್ನು ಗೋಡಂಬಿ ಡಬ್ಬಿ ನೋಡಿ, ಅರೆ ಇದ್ರಲ್ಲಿ ಸುಮಾರು ಗೋಡಂಬಿ ಇದೆ ಅಲ್ವಾ ಹಾಗಂತ ಅನ್ಕೊಂಡು, ಬುಜ್ಜಿ ತಗೋ, ಎಲ್ಲ ಗೋಡಂಬಿನೂ ಹಾಕು, ಆವಾಗ್ಲೇ ಪಾಯಸ ತುಂಬಾ ಚೆನ್ನಾಗಿರೋದು. ಅಷ್ಟೇ. ಆದ್ರೆ ನೋಡಿ ಚಿಚುಕಾಗಿಗೆ ಹೃದಯನೇ ಒಂದು ಕ್ಷಣ ನಿಂತು ಹೋದ ಹಾಗೇನೇ ಇತ್ತು. ಅವಳು ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಮಕ್ಕಳು ಯಾರು ಅವಳ ಮಾತನ್ನ ಕೇಳಲೇ ಇಲ್ಲ. ಒಂದೊಂದು ಗೋಡಂಬಿನ ಪಾಯಸದಲ್ಲಿ ಹಾಕ್ತಾ ಇದ್ದಾಗ ಅವಳ ಆಸ್ತಿ ಎಲ್ಲಾನು ಕರಗಿ ಹೋಗೋ ತರನೇ ಅವಳಿಗೆ ಅನಿಸ್ತಾ ಇತ್ತು. ಸ್ವಲ್ಪ ಸಮಯದಲ್ಲಿ ಬಿಸಿ ಬಿಸಿಯಾದ ಸೂಪರಾದ ಪಾಯಸ ತಯಾರಾಯ್ತು. ಆಹಾ ಚಿಚು ಆಂಟಿ, ಸುಮ್ನೆ ಹೇಳ್ಬಾರ್ದು, ಪಾಯಸ ತುಂಬಾ ಚೆನ್ನಾಗಿದೆ. ನಿಮ್ಮಲ್ಲಿ ಇಷ್ಟು ದೊಡ್ಡ ಟ್ಯಾಲೆಂಟ್ ಇದೆ ಅನ್ನೋದು ನಮಗೆ ಇಷ್ಟು ದಿನ ಗೊತ್ತಾಗ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಹಾ ಹೌದಮ್ಮ, ನೀನು ಇಷ್ಟು ದಿನ ಪಾಯಸ ಮಾಡಿ ಕೊಟ್ಟೇ ಇಲ್ಲ, ಆದ್ರೆ ನಿನ್ ಕೈಯಾರೆ ಪಾಯಸ ಮಾಡಿದ್ರೆ ಇಷ್ಟು ಟೇಸ್ಟ್ ಆಗಿರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಹೌದಂಟಿ, ಪಾಯಸ ಅಂತೂ ತುಂಬಾ ಸೂಪರ್ ಆಗಿದೆ. ಹಾಗಂತ ಮಕ್ಕಳೆಲ್ಲರೂ ಕೂಡ ಚಿಚುಕಾಗಿನ ಮೆಚ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಆ ಹೊಗಳಿಕೆ ಚಿಚುಕಾಗಿಗೆ ತುಂಬಾ ಸಂತೋಷನ ಕೊಡ್ತಾ ಇತ್ತು. ಎಲ್ಲ ವಸ್ತುಗಳು ಕಷ್ಟ ಆಯ್ತು ಅನ್ನೋ ಬೇಜಾರಿದ್ರು ಕೂಡ ಆ ಹೊಗಳಿಕೆ ಅವಳಿಗೆ ತುಂಬಾನೇ ಇಷ್ಟ ಆಗಿತ್ತು. ಸರಿ ಸರಿ ತಿನ್ನಿ, ಆದ್ರೆ ಇದಕ್ಕಾದ ಖರ್ಚು 1 ವಾರಕ್ಕೆ ಖರ್ಚಿಗೆ ಇಟ್ಕೊಳ್ಳೋ ಹಣ. ಇನ್ನು 1 ವಾರಕ್ಕೆ ನಿಮ್ಗೆ ಏನೂ ಇಲ್ಲ, ನೀವು ಹಸುವಿಂದಾನೇ ಇರ್ಬೇಕಾಗುತ್ತೆ ಅಷ್ಟೇ. ನಾಳೆದು ಕತೆನ ನಾಳೆ ನೋಡ್ಕೊಳ್ಳೋಣ ಆಂಟಿ. ಇವತ್ತು ಪಾಯಸ ಬಿಸಿ ಬಿಸಿಯಾಗಿ ಇದೆ ಅಲ್ವಾ, ಇನ್ನೊಂದು ಕಪ್ಪು ಪಾಯಸನ ನಾನು ಕೊಡಿ ಆಂಟಿ, ಕುಡಿತೀನಿ. ಹಾಗೆ ಆ ದಿನ ರಾತ್ರಿ ಆ ಚಳಿಯಲ್ಲಿ ಚಿಚುಕಾಗಿ ಅವಳಿಗೋಸ್ಕರ ಮಾಡಿದ ಪಾಯಸನ ಮಕ್ಕಳು ಕುಡಿದ್ರು ಅನ್ನುವ ಬೇಜಾರು ಅವಳಿಗಿದ್ರು ಕೂಡ ಆ ದಿನ ಮಕ್ಕಳು ಅವಳನ್ನ ಹೊಗಳಿದ್ದು ಅವಳಿಗೆ ತುಂಬಾನೇ ಸಂತೋಷನ ಕೊಟ್ಟಿತ್ತು. ರಾತ್ರಿ ಪಾನಿಪುರಿ ಮಾರುವ ಚಿಚುಕಾಗೆ. ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳೆಲ್ಲರೂ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋದಾಗ ಚಿಚುಕಾಗೆ ಅಂತೂ ಆವಾಗ್ಲೇ ನಿದ್ರೆಯಿಂದ ಎದ್ದೇಳ್ತಿದ್ಲು. ಯಾಕಂದ್ರೆ ಅವಳಿಗೆ ಸೋಮಾರಿತನ ತುಂಬಾ ಜಾಸ್ತಿ. ಚಿಚುಕಾಗೆ ಯಾವಾಗ್ಲೂ ಹೇಳುವ ಮಂತ್ರ ಒಂದೇ, ಬೆಳಿಗ್ಗೆ ನಿದ್ರೆ, ರಾತ್ರಿ ಊಟ. ಬದುಕಕ್ಕೆ ಊಟ ಮಾಡ್ಬೇಕು ಅಂದ್ರೆ ಅದಕ್ಕೆ ಹಣ ಬೇಕು. ಅದಕ್ಕೋಸ್ಕರ ಅವಳ ಸೋಮಾರಿತನಕ್ಕೆ ತಕ್ಕಂಗೆ ಅವಳೊಂದು ವ್ಯಾಪಾರನ ಶುರು ಮಾಡಿದ್ಲು. ಅದೇ ರಾತ್ರಿಯಲ್ಲಿ ಪಾನಿಪುರಿ ವ್ಯಾಪಾರ. ಸೂರ್ಯ ಸಂಜೆ ಸಮಯ ಸಂಪೂರ್ಣವಾಗಿ ಮುಳುಗಿದ ಮೇಲೆ ಚಿಚುಕಾಗೆ ಅವಳ ಮನೆಯಲ್ಲಿ ಕೆಲಸ ಶುರು ಮಾಡ್ತಾ ಇದ್ಲು. ಚಿಚುಕಾಗೆ ಆವಾಗ್ಲೇ ಎದ್ದು, ಹಬ್ಬಾ ಒಳ್ಳೆ ನಿದ್ದೆ. ಹೇ ಚಿನ್ನು, ಟೈಮ್ ಎಷ್ಟಾಗಿದ್ದೋ ಗೊತ್ತಿಲ್ಲ. ಆವಾಗ ಚಿನ್ನು ಬರೀತಾ, ಅಮ್ಮ 7 ಗಂಟೆ, ಎಲ್ರು ಅಡಿಗೆ ಎಲ್ಲ ಮಾಡಿ ಮಲ್ಗೋ ಸಮಯ. ನೀನ್ ನೋಡಿದ್ರೆ ಇವಾಗ ಎದ್ದೇಳ್ತಿದ್ಯಾ, ಒಳ್ಳೆ ಬದುಕೆ ನಿಂದು. ಏಯ್, ನನ್ನ ಬದುಕು ಬಗ್ಗೆ ನೀನ್ ಮಾತಾಡ್ಬೇಡ. ಈ ತಂಪಾಗಿರೋ ರಾತ್ರಿಯಲ್ಲಿ ಆ ಚಂದಮಾಮನ ಬೆಳಕಿನಲ್ಲಿ ವ್ಯಾಪಾರ ಮಾಡೋದೇ ಒಂಥರ ಕಿಕ್ಕೋ. ಹಗ್ಲಲ್ಲಿ ಆ ಬಿಸಿಲಲ್ಲಿ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಸರಿ, ಗಾಡಿ ರೆಡಿ ಮಾಡು, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಾಗೆ ಚಿಚುಕಾಗೆ ಯಾವಾಗಲೂ ಹಗಲು ಫುಲ್ಲು ನಿದ್ರೆ ಮಾಡೋದು. ಸಂಜೆ ಸಮಯ ಎದ್ದೇಳೋದು, ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದು. 7:30 ಎಲ್ಲ ರೆಡಿಯಾಗಿ ಗಾಡಿನ ತಗೊಂಡು ಬೀದಿ ಬೀದಿಯಾಗಿ ಅಲಿತಾ ಪಾನಿಪುರಿ ವ್ಯಾಪಾರ ಮಾಡ್ತಿರೋದು. ಇದು ಅವಳ ದಿನಚರ್ಯ. ಆ ದಿನ ಕೂಡ ಅವಳು ಒಂದು 7:30 ಗಂಟೆಗೆ ಪಾನಿಪುರಿ ಗಾಡಿನ ತಳ್ಕೊಂಡು ತುನಿಗುಬ್ಬಚ್ಚಿಯ ಮನೆ ಹತ್ತಿರ ಬಂದು ಜೋರಾಗಿ ಈ ರೀತಿ ಹೇಳ್ತಾ ಇದ್ಲು, ಪಾನಿಪುರಿ ಪಾನಿಪುರಿ, ಬಿಸಿ ಬಿಸಿಯಾದ ಪಾನಿಪುರಿ, ಬರ್ಬೇಕು, ಬಿಸಿ ಬಿಸಿಯಾಗಿ ತಿನ್ಬೇಕು. ಆವಾಗ ಟುನಿ ಬುಜ್ಜಿ ಹತ್ರ, ಬುಜ್ಜಿ ಹೋಗಿ 2 ಪ್ಲೇಟು ಪಾನಿಪುರಿ ತಗೊಂಡ್ ಬಾ. ಚಿಚು ಬಂದಿದ್ದಾಳೆ ನೋಡು, ಇವತ್ತು ಅಡುಗೆ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ, ಪಾನಿಪುರಿ ತಿಂದು ಇಬ್ರು ನಿದ್ರೆ ಮಾಡೋಣ. ಬುಜ್ಜಿ ತಕ್ಷಣ ಚಿಚು ಹತ್ರ ಬಂದು, ಚಿಚು ಅತ್ತೆ, 2 ಸ್ವೀಟ್ ಪಾನಿಪುರಿ ಕೊಡಿ, ಅಂದರೆ 2 ಪ್ಲೇಟು. ಕೊಡ್ತೀನಿ. ನಿಮ್ಮಮ್ಮ ಇಲ್ಲಿ ನಿದ್ರೆ ಮಾಡ್ತಿದ್ದಾಳಾ?
ಆವಾಗಲೇ ಟೋನಿ ಹೊರಗಡೆ ಬಂದು, ಏನ್ ಚಿಚೋ ನನ್ನ ಬಗ್ಗೆ ಮಾತಾಡ್ತಿದ್ಯಾ? ಹಾ, ನಾವೆಲ್ಲರೂ ಕೆಲ್ಸಕ್ಕೆ ಹೋಗಿ ನಿದ್ರೆ ಮಾಡೋ ಸಮಯದಲ್ಲಿ ನೀನು ಪಾನಿಪುರಿ ಮಾರ್ಕೊಂಡು ಬರ್ತಾ ಇದೀಯಾ? ನಿನ್ನ ಜೀವನಾನೇ ಜೀವನ. ಆವಾಗ ಚಿಚು, ಮತ್ತೆ ನನ್ನ ಥರ ಬಹಳದೆಲ್ಲ ಸಾಧಾರಣ ವಿಷಯ ಅಲ್ಲ. ಸರಿ ತಗೋ, ಪಾನಿಪುರಿ ತಿನ್ನೋ. ಆಮೇಲೆ ಅಲ್ಲಿಂದ ಚಿಚುಕಾಗಿ ಹೋಗಿದ್ದು ಚೋಟುಗಿಳಿಯ ಮನೆಗೆ. ಬಂದ್ಯಾ ಚಿಚು? ಯಾಕೆ ಇಷ್ಟು ಲೇಟು? ಪಾನಿಪುರಿ ತಿನ್ನಲ್ಲ ಅಂದರೆ ಊಟನೂ ಮಾಡೋಕ್ಕಾಗಲ್ಲ ಅಂತಿದ್ದಾನೆ ನನ್ನ ಮಗ. ಹೌದು ಆಂಟಿ, ನನಗೆ ಮಸಾಲೆ ಪುರಿ ಕೊಡಿ. ಕೊಡ್ತೀನಿ. ನಾನು ಮಸಾಲೆ ಪುರಿ ಪಾನಿಪುರಿ ಅಂದರೆ ಎಲ್ರಿಗೂ ಎಷ್ಟು ಇಷ್ಟ ಅಲ್ವಾ? ಆಮೇಲೆ ಚಿಚುಕಾಗಿ ಲೂಸಿ ಪಾರಿವಾಳದ ಮನೆಗೆ ಹೋಯ್ತು. ಬಾ ಚಿಚೋ, ಯಾಕೆ ಇಷ್ಟು ಲೇಟು? ಪಟ್ಟಣದಲ್ಲಿ ಡಯಟ್ ಪಾನಿಪುರಿ ಅಂತ ಏನೋ ಮಾಡ್ತಾ ಇದ್ದಾರೆ ಅಂತೆ, ಅದು ನಿನಗೆ ಗೊತ್ತಾ? ಅಯ್ಯೋ ಲೂಸಿ, ನಾನು ಪಾನಿಪುರಿ ಮಾರೋದೇ ದೊಡ್ಡ ವಿಷಯ, ಇದರಲ್ಲಿ ಡಯಟ್ ಪುರಿ ಎಲ್ಲ ಕೇಳಬೇಡ. ನಿನಗೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಹಾಕಿ ಪಾನಿಪುರಿ ಮಾಡಿ ಕೊಡ್ತೀನಿ, ತಿನ್ನು, ಚೆನ್ನಾಗಿರುತ್ತೆ. ಹೀಗೆ ಊರಿಡಿ ಗಾಡಿನ ತಳ್ಕೊಂಡು ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ಲು ಚಿಚುಕಾಗೆ. 10 ಗಂಟೆಗೆ ಮನೆಗೆ ಹೋಗಿ ಪುನಃ ಅವಳು ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಹೀಗೆ ಪ್ರತಿದಿನ ಅವಳು ಮಾಡ್ತಾ ಇದ್ದ ವ್ಯಾಪಾರ ಒಂದಿನ ಅವಳ ಪಾಲಿಗೆ ಶತ್ರುವಾಯಿತು. ಗಾಡಿ ಒಬ್ಳೇ ತಳ್ಳೋದ್ರಿಂದ ಅವಳಿಗೆ ಕಾಲು ನೋವು ಬಂತು. ಆದ್ರಿಂದ ಸರಿಯಾಗಿ ಗಾಡಿ ತಳ್ಳೋಕೆ ಅವಳಿಂದ ಆಗ್ಲಿಲ್ಲ. ಒಂದಿನ ರಾತ್ರಿ ಸಮಯ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ ಚಿಚುಕಾಗೆ ಮಂಚದಲ್ಲಿ ಹಾಗೇನೆ ಬಿದ್ಲು. ಅಯ್ಯೋ, ಕಾಲು ತುಂಬ ನೋವಾಗ್ತಾ ಇದೆ, ನನ್ನಿಂದ ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನಕ್ಕೆ ರೆಸ್ಟ್ ತಗೊಳ್ಬೇಕು. ಅದಕ್ಕೆ ಹೇಳದಮ್ಮ, ಯಾವಾಗಲೂ ಮಲ್ಕೊಂಡೇ ಇದ್ದು ಆಮೇಲೆ ಗಾಡಿ ತಳ್ಕೊಂಡು ಹೋದ್ರೆ ಹೀಗೇನೆ ಆಗೋದು. ಪ್ರತಿದಿನ ಎಲ್ಲ ಕೆಲಸನ ಮಾಡಬೇಕು. ಸುಮ್ಮನಿರೋ ನೀನು ಬೇರೆ. ನನ್ನ ಕಾಲು ನೋವಾಗ್ತಾ ಇದೆ, ಇನ್ನು ಸ್ವಲ್ಪ ದಿನಕ್ಕೆ ವ್ಯಾಪಾರಕ್ಕೆ ಹೋಗಲ್ಲ. ಕಾಲು ನೋವು ಕಡಿಮೆ ಆದರೆ ಹೋಗ್ತೀನಿ. ಹಾಗಂತ ಹೇಳಿ ರೆಸ್ಟ್ ತಗೊಳ್ಳೋಕ್ಕೆ ಶುರು ಮಾಡಿದ್ಲು ಚಿಚುಕಾಗೆ. ಅಂದರೆ ದಿನ ನಿದ್ರೆ ಮಾಡೋದಕ್ಕಿಂತ ಇನ್ನು 2 ದಿನ ಹೆಚ್ಚಾಗಿ ನಿದ್ರೆ ಮಾಡ್ತಾಳೆ ಅನ್ನೋದು ಅರ್ಥ. ಹಾಗೆ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಆದರೆ ಬೀದಿಯಲ್ಲಿ ಎಲ್ಲೂ ಚಿಚುಕಾಗೆ ಪಾನಿಪುರಿ ಗಾಡಿ ಬಂದಿಲ್ಲ. ಆವಾಗ ಟೋನಿ ಮನೆಯಲ್ಲಿ, ಏನಿ ಚಿಚು, 3 ದಿನದಿಂದ ಪಾನಿಪುರಿ ಗಾಡಿ ಬರಲೇ ಇಲ್ಲ, ಅವಳಿಗೆ ಏನಾಯ್ತೋ ಏನೋ, ಆದರೆ ಆ ಪಾನಿಪುರಿ ಅಂತ ತಿಂದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈ ಕಡೆ ಚೋಟು ಮನೆಯಲ್ಲಿ, ಅಮ್ಮ, ಅತ್ತೆ ಯಾಕಮ್ಮ ಗಾಡಿ ತಗೊಂಡು ಬರಲಿಲ್ಲ, ನನಗೆ ಪಾನಿಪುರಿ ಬೇಕು. ಯಾರಿಗೋ ಗೊತ್ತು, ಅವಳೇ ಸೋಮಾರಿ, ಸುಮ್ಮನೆ ಮನೇಲಿ ಮಲ್ಕೊಂಡಿರ್ಬೋದೇನೋ. ಈ ಹಳ್ಳಿಯಲ್ಲಿ ರಾತ್ರಿ ಸಮಯದಲ್ಲಿ ಸಿಗುವ ಸ್ಟ್ರೀಟ್ ಫುಡ್ಡು ಇದೊಂದೇ. ಇದೊಂದು ಇಲ್ಲ ಅಂದರೆ ಆಮೇಲೆ ಈ ಹಳ್ಳಿ ತುಂಬಾನೇ ಬೋರ್ ಹೊಡಿತಾ ಇರುತ್ತೆ. ಆದರೆ ಈ ಕಡೆ ಚಿಚುಕಾಗಿಯ ಮನೆಯಲ್ಲಿ ಪರಿಸ್ಥಿತಿ ಬೇರೆ ಥರ ಇತ್ತು. ಚಿಚು ಕೆಲಸ ಮಾಡಲಿಲ್ಲ ಅನ್ನೋದ್ರಿಂದ ಮನೇಲಿ ಅಡುಗೆ ಮಾಡೋಕ್ಕೂ ಕೂಡ ಯಾವುದೇ ವಸ್ತುನೇ ಇಲ್ಲ. ಚಿನ್ನು ಫೀಸ್ ಕಟ್ಟಬೇಕಾಗಿರೋ ಸಮಯನೂ ಬಂತು. ಚಿನ್ನು, ನಾಳೆ ನಿನ್ನ ಫೀಸ್ ಕಟ್ಟಿಲ್ಲ ಅಂದರೆ ಆಮೇಲೆ ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ನೋಡ್ಕೊ. ಹಾಗಂತ ಟೀಚರ್ ಹೇಳಿದ್ರಿಂದ ಚಿನ್ನು ಭಯದಿಂದಾನೇ ಆ ಸಂಜೆ ಮನೆಗೆ ಬಂದ. ಆವಾಗ ಚಿಚುಕಾಗಿ ಕಾಲು ನೋವು ತಡ್ಕೊಳಕ್ಕಾಗದೆ ಕಾಲಿಗೆ ಏನೋ ಬಟ್ಟೆ ಸುತ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿದ್ಲು. ಅಮ್ಮ, ಸ್ಕೂಲ್ ಫೀಸು ಕಟ್ಟಬೇಕು ಅಂತೆ. ಆವಾಗ ಚಿಚು ಅಳುತ್ತಾ, ಏನೋ ಹೇಳ್ತಾ ಇದೆಯಾ? ನನಗೆ ಕಾಲು ನೋವು, ನೋಡಿದ್ಯಾ ಕಾಲಿಗೆ ಬಟ್ಟೆ ಸುತ್ಕೊಂಡು ಹೇಗೆ ಕೂತ್ಕೊಂಡಿದ್ದೀನಿ ಅಂತ? ಆ ಗಾಡಿ ನನ್ನಿಂದ ತಳ್ಳಕ್ಕಾಗಲ್ಲ, ನಾನೇ ಕಾಲು ನೋವು ಅಂತ ಬೇಜಾರಲ್ಲಿದ್ದೀನಿ. ನೀನೇನಾದ್ರೆ ಫೀಸ್ ಕಟ್ಟಬೇಕು ಅಂತ ಹೇಳ್ತಿದ್ಯಾ? ಅಮ್ಮ, ನಾನಾಗಿ ಹೇಳ್ತಾ ಇಲ್ಲಮ್ಮ, ಫೀಸ್ ಕಟ್ಟಿಲ್ಲ ಅಂದರೆ ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ಚಿಚುಕಾಗಿ ತುಂಬಾನೇ ಬೇಜಾರಿಂದ ಚಿನ್ನು ಹತ್ರ ಈ ರೀತಿ ಹೇಳಿದ್ಲು. ಚಿನ್ನು, ಮನೆ ಪರಿಸ್ಥಿತಿ ಬೇರೆ ಸರಿ ಇಲ್ಲ ಕಣೋ, ಮನೇಲಿ ಊಟ ಮಾಡೋಕ್ಕೂ ಕೂಡ ಏನೂ ಇಲ್ಲ. ಆದರೆ ನನಗೆ ಕಾಲು ನೋವಾಗ್ತಾ ಇದೆ, ನನ್ನಿಂದ ಗಾಡಿನೂ ತಳ್ಳಕ್ಕಾಗಲ್ಲ. ಇವಾಗ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಹಾಗಂತ ಹೇಳಿ ಚಿಚು ಅಳ್ತಾ ಇದ್ದಾಗ ತಾಯಿ ಅಳೋದನ್ನ ಚಿನ್ನುವಿನಿಂದ ನೋಡೋಕ್ಕಾಗ್ಲೇ ಇಲ್ಲ. ಆದರೆ ತಾಯಿಯ ಸೋಮಾರಿತನನ ಅವನಿಗೆ ಕೋಪ ಬರ್ತಾ ಇತ್ತು. ಏನ್ ಮಾಡೋದು ಅಂತ ಅವನು ಯೋಚನೆ ಮಾಡ್ತಾ ಇದ್ದ. ಆವಾಗ್ಲೇ ಅವನಿಗೆ ಒಂದು ಒಳ್ಳೆ ಯೋಚನೆನೋ ಬಂತು. ಅಮ್ಮ, ನಾನೊಂದು ಐಡಿಯಾ ಕೊಡ್ತೀನಿ. ಆ ರೀತಿ ನೀನು ವ್ಯಾಪಾರ ಮಾಡಿದ್ರೆ ನೀನು ಗಾಡಿ ತಳ್ಬೇಕಾಗಿರೋ ಅವಶ್ಯಕತೆನೇ ಇರಲ್ಲ. ಆವಾಗ ಚಿಚು ಚಿನ್ನು ಹತ್ರ, ಏನೋ ಐಡಿಯಾ ಅದೋ? ಗಾಡಿ ತಳ್ದೆ ವ್ಯಾಪಾರ ಹೇಗ್ ಮಾಡೋದು? ಆದರೆ ಗಾಡಿ ತಳ್ಳಕ್ಕೆ ಮಾತ್ರ ನನ್ನ ಹತ್ರ ಹೇಳ್ಬೇಡ. ಇಲ್ಲಮ್ಮ, ಒಂದ್ ಕಡೆ ಚೇರ್ ಹಾಕೊಂಡು ಕೂತ್ಕೊಂಡೆ ನೀನು ವ್ಯಾಪಾರ ಮಾಡ್ಬೋದು, ಗೊತ್ತಾ? ಆವಾಗ ಚಿಚುಕಾಗೆ, ಕೂತ್ಕೊಂಡು ವ್ಯಾಪಾರ ಮಾಡದ? ಎಲ್ಲಿ, ಹೇಗೆ, ಏನ್ ವ್ಯಾಪಾರ? ಅಮ್ಮ, ನೀನು ಬೀದಿ ಬೀದಿ ಗಾಡಿ ತಳ್ಳೋದ್ರಿಂದನೇ ನಿನಗೆ ಕಾಲು ನೋವು. ಅದಕ್ಕೆ ಬದಲು ಒಂದು ಜಾಗದಲ್ಲಿ ಕೂತ್ಕೊಂಡು ವ್ಯಾಪಾರನ ನೀನು ಮಾಡ್ಬೋದು ಅಲ್ವಾ? ಒಂದ್ ಕಡೆ ಕೂತ್ಕೊಂಡ ಎಲ್ರು ನಿನಗೋಸ್ಕರ ಕಾಯ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವರೇ ಬಂದು ತಗೊಂಡು ಹೋಗ್ತಾರೆ. ಒಂದ್ ಕಡೆ ಇಟ್ರೆ ಯಾರೋ ಬಂದು ತಗೊಂಡು ಹೋಗ್ತಾರೆ ಅಮ್ಮ. ನೀನ್ ಮಾಡೋ ಪಾನಿಪುರಿ ಅಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಅಲ್ವಾ? ನೀನ್ ಕೂಡ ಅಲ್ಲೇ ಚೇರ್ ಹಾಕೊಂಡು ಪಕ್ಕದಲ್ಲಿ ಕೂತ್ಕೊಳ್ಬೋದು.
ಯಾರಾದ್ರೂ ಬಂದ್ರೆ ಅವ್ರಿಗೆ ಪಾನಿಪುರಿ ರೆಡಿ ಮಾಡಿ ಕೊಟ್ರೆ ಸಾಕು, ಆವಾಗ ನಿನಗೆ ರೆಸ್ಟ್ ಸಿಗುತ್ತೆ ಅಲ್ವಾ? ಕೂತ್ಕೊಳ್ಳೋದೆಲ್ಲ ಸರಿ, ಆದ್ರೆ ನಾನಲ್ಲಿ ಇದ್ದೀನಿ ಅಂತ ಎಲ್ರಿಗೂ ಹೇಗೆ ತಿಳಿಸೋದು? ಚಿನ್ನಕ್ಕಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಅಮ್ಮ, ಇದು ನಮ್ಮ ಮನೇಲಿರುವ ಹಳೆ ಗಂಟೆ ತಾನೆ, ಇದನ್ನ ನೀನು 10 ನಿಮಿಷಕ್ಕೆ ಒಂದ್ಸಲ ಟಂಗ್ 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 ಅಂತ ಹೊಡಿತಾ ಇರೋ. ಆ ಶಬ್ದ ಕೇಳಿ ಏನಪ್ಪಾ ಇದು ಶಬ್ದ ಅಂತ ಎಲ್ರು ಬಂದು ನೋಡ್ತಾರೆ. ಆವಾಗ ನೀನು ಪಾನಿಪುರಿ ಅಲ್ಲಿ ನಿಂತ್ಕೊಂಡು ಮಾರ್ತಾ ಇರೋದು ಗೊತ್ತಾಗುತ್ತೆ, ಬಂದು ತಗೊಂಡು ತಿಂದ್ಕೊಂಡು ಹೋಗ್ತಾರೆ, ಪ್ರಾಬ್ಲಮ್ ಇರಲ್ಲ ಅಲ್ವಾ? ಚಿಚುಕಾಗೆ ಅದನ್ನು ಕೇಳಿ ತುಂಬಾ ಸಂತೋಷ ಪಟ್ಲು. ಮಗನ ಬುದ್ಧಿವಂತಿಕೆಯನ್ನ ನೋಡಿ ಚಿಚುಕಾಗೆ, ಲೋ ಚಿನ್ನು, ಸುಮ್ನೆ ಹೇಳ್ಬಾರ್ದು, ತಾಯಿಗೆ ತಕ್ಕ ಮಗ ಅಂತ ನಿರೂಪಣೆ ಮಾಡಿದೀಯಾ, ನನಗೆ ತಕ್ಕಂಗೆ ಒಂದು ಬಿಸ್ನೆಸ್ ಐಡಿಯಾನು ಕೊಟ್ಟಿದೀಯಾ, ಇವತ್ತು ಅದನ್ನೇ ಮಾಡೋಣ. ಆ ದಿನ ರಾತ್ರಿ ಚಿನ್ನುಕಾಗೆ ಪಾನಿಪುರಿ ಗಾಡಿನ ತಳ್ಕೊಂಡು ಊರಿನ ಮಧ್ಯದಲ್ಲಿ ತಗೊಂಡು ಬಂದು ನಿಲ್ಲಿಸ್ದ. ಪಕ್ಕದಲ್ಲೇ ಒಂದು ಕುಚ್ಚಿನ ಹಾಕಿ ಚಿಚುಕಾಗೆನ ಅದರಲ್ಲಿ ಕೂರಿಸ್ದ. ಆಮೇಲೆ ಚಿಚುಕಾಗೆ ಅಲ್ಲೇ ಕೂತ್ಕೊಂಡು ಕೈಯಲ್ಲಿದ್ದ ಗಂಟೆ ಬಾರಿಸ್ತಾ ಇದ್ಲು. ಆ ಗಂಟೆ ಶಬ್ದ ರಾತ್ರಿ ನಿಶಬ್ದದಲ್ಲಿ ಆ ಊರಿನಲ್ಲಿ ಎಲ್ಲ ಕಡೆನೂ ಕೇಳಿಸ್ತು. ಆವಾಗ ಟುನಿಗುಬ್ಬಚ್ಚಿ, ಬುಜ್ಜಿ, ಏನ್ ಸೌಂಡ್ ಅದು? ಐಸ್ ಕ್ರೀಮ್ ಗಾಡಿ ಏನಾದ್ರೂ ಬರ್ತಾ ಇದೆಯಾ? ಈ ರಾತ್ರಿ ಸಮಯದಲ್ಲಿ ಐಸ್ ಕ್ರೀಮಾ? ಎಲ್ಲಮ್ಮ, ಏನಾದ್ರೂ ದೇವಸ್ಥಾನ ಗಂಟೆ ಇರ್ಬೋದು, ಬಾ ಹೋಗಿ ನೋಡೋಣ. ಚೋಟಿಗಿಳಿಯ ಮನೆಯಲ್ಲಿ, ಬನ್ನು, ಯಾರೋ ಗಂಟೆ ಹೊಡಿತಾ ಇದ್ದಾರೆ, ಊರಿನಲ್ಲಿ ಮಹಿಯದು ಏನಾದ್ರೂ ಮೀಟಿಂಗ್ ಹಾಕಿರ್ಬೋದಾ? ವಾಟ್ ಈಸ್ ದಿಸ್ ನ್ಯೂಸೆನ್ಸ್? ಈ ಸಮಯದಲ್ಲಿ ಯಾರು ಈ ಗಂಟೆ ಹೊಡಿಯೋದು? ಪಟ್ಟಣ ಆಗಿದ್ರೆ ನಾನು ನಾಯ್ಸ್ ಪೊಲ್ಯೂಷನ್ ಅಂತ ಕೇಸ್ ಫೈಲ್ ಮಾಡ್ತಿದ್ದೆ. ಹಾಗೆ ಒಬ್ರು ನಂತರ ಇನ್ನೊಬ್ರು ಅಂತ ಪಕ್ಷಿಗಳೆಲ್ಲರೂ ಕೂಡ ಆ ಆಲದ ಮರದ ಹತ್ತಿರ ಬಂದ್ರು. ಆವಾಗ ಪಾನಿಪುರಿ ಗಾಡಿ ಇಟ್ಕೊಂಡು ಅಲ್ಲೇ ಕುರ್ಚಿ ಹಾಕೊಂಡು ಕೂತ್ಕೊಂಡಿದ್ದ ಚಿಚುಕಾಗೆನ ನೋಡಿ ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು. ಚಿಚು, ನೀನಾ? ಏನಿದು ಹೊಸ ವೇಷ? ಪಾನಿಪುರಿ ವ್ಯಾಪಾರನ ಬಿಟ್ಬಿಟ್ಟು ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಇದೀಯಾ? ಹಾಗಂತ ಹೇಳಿ ಎಲ್ರು ನಗಾಡ್ದಾಗ, ನಗಾಡ್ಬೇಡಿ, ಇದು ನನ್ನ ಮಗ ಚಿನ್ನು ಐಡಿಯಾ. ಏನಾಯ್ತು ಚಿಚು, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಯಾಕೆ ಪಾನಿಪುರಿ ವ್ಯಾಪಾರ ಮಾಡ್ತಿಲ್ಲ? ಆವಾಗ ಚಿಚುಕಾಗೆ ಬೇಜಾರಿಂದ, ಏನಂತ ಹೇಳೋದು ಚೋಟು, ನಾನು ಪಾನಿಪುರಿ ವ್ಯಾಪಾರ ಬೀದಿ ಬೀದಿ ತಿರುಗಿ ಮಾಡ್ತಾ ಇದ್ದ ನಿಮ್ಮೆಲ್ಲರಿಗೋಸ್ಕರ, ಆದರೆ ಅದರಿಂದಾನೇ ನನಗೆ ಕಾಲು ನೋವು ಬಂತು, ಅದಕ್ಕೆ ನನ್ನಿಂದ ವ್ಯಾಪಾರ ಮಾಡೋಕ್ಕೆ ಬರ್ಲಿಕ್ಕಾಗ್ಲಿಲ್ಲ. ಅಯ್ಯೋ ಹೌದಾ, ಸರಿ ಪರವಾಗಿಲ್ಲ ಬಿಡೋ, ಆದರೆ ಇವಾಗ ಯಾಕೆ ಈ ರೀತಿ ಗಂಟೆ ಬಾರಿಸ್ತಿದ್ಯಾ? ನನ್ನ ಮಗನೇ ಹೇಳ್ದ, ಅಮ್ಮ ನೀನು ಕಷ್ಟಪಡಬೇಡ, ಕುರ್ಚಿಯಲ್ಲಿ ಕೂತ್ಕೋ, ಪಾನಿಪುರಿ ಬೇಕು ಅಂತ ಅಂದ್ಕೊಳ್ಳೋರು ನೀನು ಕೂತ್ಕೊಂಡಿರೋ ಜಾಗಕ್ಕೆ ಬಂದು ತಗೊಂಡು ಹೋಗ್ತಾರೆ ಅಂತ ಹೇಳ್ದ. ಅದಕ್ಕೆ ಎಲ್ರಿಗೂ ಹೇಗೋ ಗೊತ್ತಾಗೋದು ಅಂತ ಕೇಳಿದಾಗ ಈ ಗಂಟೆನ ಬಾರ್ಸೋ, ಎಲ್ರು ನಿನ್ನನ್ನು ಹುಡ್ಕೊಂಡು ಬರ್ತಾರೆ ಅಂದ. ವಾವ್, ಸೂಪರ್ ಐಡಿಯಾ ಚಿನ್ನು, ಇದನ್ನೇ ಡೆಸ್ಟಿನೇಷನ್ ಫುಡ್ ಕೋರ್ಟ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಐಡಿಯಾ ಚೆನ್ನಾಗಿದೆ, ಇದು ನಮಗೂ ಕೂಡ ಇಷ್ಟ ಆಯಿತು ಚಿಚು. ನೀನು ಯಾವಾಗ ಬರ್ತೀಯಾ ಅಂತ ಕಾಯ್ಕೊಂಡಿರ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ನಮಗೆ ಯಾವಾಗ ಬೇಕೋ ಆವಾಗ ಬಂದು ತಗೊಂಡು ಹೋಗ್ಬೋದು, ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಹೋಗ್ಬೋದು. ನಿಜವಾಗ್ಲೂ ಈ ಐಡಿಯಾ ಅಂತೂ ನನಗಂತೂ ಖುಷಿ ಆಗ್ತಾ ಇದೆ. ಹಾಗೆ ಆ ದಿನ ರಾತ್ರಿ ಚಿಚುಕಾಗಿಯ ಪಾನಿಪುರಿ ವ್ಯಾಪಾರ ತುಂಬಾ ಚೆನ್ನಾಗಿನೇ ನಡೀತಾ ಇತ್ತು. ಚಿಚು ಗಂಟೆ ಬಾರಿಸ್ತಾ ಇದ್ದಾಗ ಆ ಶಬ್ದ ಕೇಳಿ ಯಾರ್ಯಾರಿಗೆ ಪಾನಿಪುರಿ ಬೇಕೋ ಎಲ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಆದ್ರಿಂದ ಚಿಚುಕಾಗೆ ವ್ಯಾಪಾರನೂ ಚೆನ್ನಾಗಿ ನಡೀತು, ಅವಳಿಗೆ ಕಾಲು ನೋವು ಕಡಿಮೆ ಆಯಿತು. ಚಿಚುಕಾಗೆ ಚಿನ್ನು ಹತ್ರ, ಚಿನ್ನು, ನಿನ್ನ ಐಡಿಯಾ ತುಂಬಾ ಒಳ್ಳೆ ಐಡಿಯಾ, ನನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಕಣೋ. ಹೌದಮ್ಮ, ಬುದ್ಧಿವಂತಿಕೆಯಿಂದ ಯಾವಾಗಲೂ ಯೋಚನೆ ಮಾಡಬೇಕು ಹಾಗಂತ ಹೇಳ್ದ. ಹಾಗೆ ಚಿಚುಕಾಗೆ ವ್ಯಾಪಾರ ಚಿನ್ನು ಕೊಟ್ಟ ಐಡಿಯಾದಿಂದ ತುಂಬಾ ಚೆನ್ನಾಗಿನೇ ನಡೀತಾ ಇತ್ತು.